ಒಂದು ವಿಷಯ ಹೇಳ್ಬೇಕು ಸ್ನೇಹಿತರೆ ನಿಮ್ಮ ಮುಂದೆ. ನನ್ನ ಥೀಸಿಸ್, ಮನುಷ್ಯ ಅನ್ನುವ ಜೀವ ಹುಟ್ಟಿ ಬಂದಾಗಿನಿಂದ ಪ್ರಪಂಚದಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ಕಣ್ಣು ಮುಂದೆ ಮಾದರಿ ಬರ್ತವೆ. ಈಚ್ ಇರಾ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಥ್ರೋಸ್ ಅಪ್ ಎ ರೋಲ್ ಮಾಡೆಲ್ ಅಂಡ್ ಪೀಪಲ್ ಲಿವಿಂಗ್ ಡ್ಯೂರಿಂಗ್ ದಟ್ ಟೈಮ್ ಸ್ಟಾರ್ಟ್ ಎಮ್ಯುಲೇಟಿಂಗ್ ದಟ್ ಮಾಡೆಲ್. ಕಣ್ಣು ಮುಂದೆ ಒಂದು ಮಾದರಿ ಬರ್ತದೆ, ಆಗ ಬದುಕಿರುವಂತ ಅವ್ರಂಗ ಆಗ್ಬೇಕು ಅಂತ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ವೇದ ಕಾಲದಲ್ಲಿ ಭಾರತಕ್ಕೆ, ನಮ್ಮ ದೇಶಕ್ಕೆ ಮಾದರಿ ಯಾರಾಗಿದೆ? ಋಷಿಗಳು. ಋಷಿಗಳಿಗೆ ಜಾತಿ ಇರಲಿಲ್ಲ. ಯಾವ ಜಾತಿ ಏನಾದ್ರೂ ಬರೀ ಋಷಿ ಆಗ್ಬಹುದಾಗಿತ್ತು. ಋಷಿ ಅನ್ನೋದು ಜ್ಞಾನದ ಪರಂಪರೆ ಆಗಿತ್ತು. ಎಷ್ಟು ಶಕ್ತಿಶಾಲಿಗಳಾಗಿದ್ರು ಋಷಿಗಳು ಅಂದ್ರೆ, ದಶರಥನಂತ ಚಕ್ರವರ್ತಿ ಕಡೆ ಹೋಗಿ ವಿಶ್ವಾಮಿತ್ರರು ನಿನ್ ಮಕ್ಕಳನ್ನ ಕಳಿಸು, ನಾನು ಯಜ್ಞ ಮಾಡ್ತಾ ರಕ್ಷಣೆ ಕಳಿಸು ಅಂದ್ರೆ ಇಲ್ಲ ಅನ್ನೋ ಧೈರ್ಯ ಬರಲಿಲ್ಲ ದಶರಥನಿಗೆ. ಕಳಿಸೋ ಮನಸ್ಸಿರ್ಲಿಲ್ಲ ಅವನಿಗೆ. ಆದ್ರೆ ವಿಶ್ವಾಮಿತ್ರ ಇಲ್ಲ ಅನ್ನೋ ಧೈರ್ಯ ಇರಲಿಲ್ಲ. ಅಂದ್ರೆ ಆ ಋಷಿಗಳು ಯಾರು? ಒಬ್ರು ನಗರದಲ್ಲಿದ್ದವರಲ್ಲ, ಕಾಡಲ್ಲಿ ನದಿ ದಂಡೆ ಮೇಲೆ ಆಶ್ರಮ ಕಟ್ಕೊಂಡಿದ್ದವರು. ಆದ್ರೆ ರಾಜರು ರಾಜಕುಮಾರರು ಅವ್ರ ಕಾಲಡಿ ಕೂತ್ಕೊಂಡು ಕಲಿತಾ ಇದ್ರು. ಎಲ್ಲರೂ ಅಲ್ಲಿ ಹೋಗ್ಬೇಕು, ಆಶ್ರಮಕ್ಕೆ ಹೋಗ್ಬೇಕು, ಗುರು ಕಡೆ ಕಲಿಬೇಕು, ಗುರುಗಳ ಕಡೆಯಿಂದ. ಆ ಗುರುಗಳಿಗೆ ಆ ಜ್ಞಾನ ಶಕ್ತಿ ಇತ್ತು. ದಯವಿಟ್ಟು ಕಲ್ಪನೆ ಮಾಡ್ಕೋಬೇಕು, ಆ ಕಾಲ ಜ್ಞಾನ ಪ್ರಧಾನವಾದಂತ ಸಮಾಜ, ಜ್ಞಾನಕ್ಕೆ ಮರ್ಯಾದೆ ಇರುವಂತ ಸಮಾಜ. ಎಲ್ಲರೂ ಜ್ಞಾನಿಗಳಾಗಬೇಕು ಅಂತ ಹೋಗೋರು. ಕೆಲವು ತಪ್ಪು ಕಲ್ಪನೆ ನಮ್ಮಲ್ಲಿ ಇದ್ದಾವೆ. ಯಯಾತಿ ಬಗ್ಗೆ ತಪ್ಪು ಕಲ್ಪನೆ ಇದ್ದಾವೆ. ಯಯಾತಿ ಬರೀ ಭೋಗ ಜೀವನ ಮಾಡ್ಬಿಟ್ಟ, ಮಗನ ಯವನ ತಗೊಂಡು ಭೋಗ ಜೀವನ ಮಾಡಿದ ಹಾಗಲ್ಲ. ಹಾಗಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಇರಲಿಲ್ಲ. ಯಯಾತಿ ಹೇಳ್ತಾನೆ ನೋಡಿ, ಎಲ್ಲಿವರೆಗೂ, ಇದು ಬಹಳ ಮುಖ್ಯವಾದ ಮಾತಿದು, ನಾನು ಎಲ್ಲಿವರೆಗೂ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಲ್ಲ, ನನ್ನ ಜೀವನಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಜ್ಞಾನ ಸಂಪಾದನೆ ಗುರಿಯಾಗಿತ್ತು, ಎಲ್ಲರೂ ಅದೇ ಕಲಿಸ್ತಾ ಇದ್ರು. ಸ್ವಲ್ಪ ಮುಂದೆ ಬನ್ನಿ, ಭಾರತೀಯ ಇತಿಹಾಸದೊಳಗೆ ಮಹಾಭಾರತ ಕಾಲಕ್ಕೆ ಬನ್ನಿ. ಹೂ ಆರ್ ದ ಹೀರೋಸ್ ಆಫ್ ಮಹಾಭಾರತ? ಭಾರತ ಹೀರೋಸ್ ಯಾರು? ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಅರ್ಜುನ, ಭೀಮ. ಎಲ್ಲರೂ ವಾರಿಯರ್ಸ್ ಅಲ್ವಾ, ಯುದ್ಧ ಮಾಡೋರು ಎಲ್ಲರೂ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಡಲ್ಲಿದ್ದಂಥ ಏಕಲವ್ಯ ಕೂಡ ಅರ್ಜುನನ್ ಮೀರಿಸ್ಬೇಕು ಅನ್ನೇ ಹೊರತಾಗಿ ವೇದವ್ಯಾಸರು ಬದುಕಿದ್ರು ಅವಾಗ ಅವರಂಗ ಆಗ್ಬೇಕು ಅನ್ನಿಲ್ಲ. ಬ್ರಾಹ್ಮಣ ದ್ರೋಣಾಚಾರ್ಯ ಏನ್ ಮಾಡ್ತಾ ಇದ್ರು? ವೇದ ಉಪನಿಷತ್ ಕಲಿಸ್ತಾ ಇರಲಿಲ್ಲ, ಶಸ್ತ್ರವಿದ್ಯೆ ಕಲಿಸ್ತಾ ಇದ್ರು. ಕೃಪಾಚಾರ್ಯರು ಪುರೋಹಿತರು ಅವರು ಯುದ್ಧಕ್ಕೆ ಹೋದ್ರು, ಬದುಕುಳಿದ್ರು 4-5 ಮಂದಿ ಅವರ ಪಡ್ಕೊಂಡು. ಅಂದ್ರೆ ಆ ಕಾಲದಲ್ಲಿ ಜ್ಞಾನ ಮಾದರಿ ಹೋಗಿ ಶೌರ್ಯ ಮಾದರಿ ಆಗಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಕಾಲಕ್ಕೆ ಈ ರೋಲ್ ಮಾಡೆಲ್ ಬದಲಿ ಆಗ್ತವೆ ಅಂತ. ಮೊದಲು ಜ್ಞಾನ ಪ್ರಧಾನವಾದ ಸಮಾಜ ಇತ್ತು, ಮುಂದೆ ಶೌರ್ಯ ಪ್ರಧಾನವಾದಂತ ಸಮಾಜ ಆಯಿತು. ದಯವಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಗಿನ ಕಾಲದಲ್ಲಿ ಎಲ್ಲರೂ ಶೌರ್ಯಕ್ಕೆ ಹೋಗೋದು, ಯುದ್ಧಕ್ಕೆ ಹೋಗ್ಬೇಕೆಲ್ಲರೂ. ಪುಟ್ಟ ಹುಡುಗ ಅಭಿಮನ್ಯು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತ. ರಣೋತ್ಸಾಹ ಎಲ್ಲರಿಗೂ, ಅಂದ್ರೆ ಶೌರ್ಯ ತೋರಿಸ್ಬೇಕಾಗಿತ್ತವ. ಅಷ್ಟು ದೂರ ಬೇಡಪ್ಪ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ಹೀರೋಗಳು ಯಾರಾಗಿದ್ದಾರೆ? ಗಾಂಧಿ, ಪಟೇಲ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು. ಇವರೆಲ್ಲ ದೇಶ ಪ್ರೇಮಿಗಳಲ್ವಾ, ಫ್ರೀಡಮ್ ಫೈಟರ್ಸ್ ಅಲ್ವಾ, ಸ್ವಾತಂತ್ರ್ಯ ಯೋಧರಲ್ವಾ ಇವರೆಲ್ಲ? ಅಂದ್ರೆ ಆಗಿನ ಕಾಲಕ್ಕೆ ಸ್ವಾತಂತ್ರ್ಯ ಹೋರಾಡೋದೇ ಒಂದು ಮೌಲ್ಯ ಆಗಿದೆ. ದಯವಿಟ್ಟು ಗಮನಿಸಿ. ಬಹಳ ಹಿರಿಯರಿದ್ದಾರೆ ನನಗಿಂತ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟೋರು ಬಿಟ್ಟಿದ್ದವ್ರಲ್ಲಿ ಕೇಳ್ರಿ. ಅವ್ರು ಹೇಳ್ತಾರೆ, ಒಂದೇ ಮಾತ್ರ ಹಿಡ್ಕೊಂಡು ಓಡಿ ಹೋಗ್ತಾ ಇದ್ರು ಜನ. ದೇಶಕ್ಕೋಸ್ಕರ ತ್ಯಾಗ ಮಾಡಿ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿದಂಥವ್ರು ಇದ್ರು. ಬೆಂಗಳೂರಲ್ಲಿ ಒಂದು ಬಡಾವಣೆ ಇದೆ, ಸದಾಶಿವನಗರ ಅಂತ. ಅದನ್ನ ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಕೆಲವರು ಮಾತ್ರ ಕೊಳ್ಳುವಂತ ಇರುವಂತ ಜಾಗ ಅಂತ ಕೆಲವರು. ಆ ಸದಾಶಿವನಗರ ಹೆಸರಿಗೆ ಯಾವ್ದು ಬಂತು ಅಂತ ಇದ್ದವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಬಹುಶಃ. ಸದಾಶಿವರಾಯರು ಮಂಗಳೂರವರು. ದೇಶಕ್ಕೂ ಗಾಂಧೀಜಿ ಸೆಳವು ಸಿಕ್ಕಾಕೊಂಡ್ಬಿಟ್ರು. ದೇಶಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದ್ರು. ತಮ್ಮ ಮನೆ ಆಸ್ತಿ ಎಲ್ಲ ಕಳ್ಕೊಂಡು ಕೊನೆಗೆ ಅವ್ರಿಗೆ ಏನು ಇಲ್ಲದ ಹಾಗೆ ಅನಾಥರಾಗಿ ತೀರ್ಕೊಂಡು. ಆಗ ಅವ್ರು ತೀರ್ಕೊಂಡಾಗ ಮಹಾತ್ಮ ಗಾಂಧಿ ಮಂಗಳೂರಿಗೆ ಬಂದು ಅವ್ರ ತಾಯಿಯನ್ನು ಭೇಟಿಯಾಗಿ ಹೇಳ್ತಾರೆ, ಅಮ್ಮ, ನೀನು ಮಗ ಮಾಡಿದಂತ ತ್ಯಾಗವನ್ನು ಜಗತ್ತಲ್ಲಿ ಯಾರು ಮಾಡೋಕ್ ಸಾಧ್ಯ ಇಲ್ಲ. ಅಂತಹ ಸದಾಶಿವರಾಯರ ಹೆಸರು ಸದಾಶಿವನಗರಕ್ಕಿದೆ ಬೆಂಗಳೂರು. ಅವ್ರು ರೋಲ್ ಮಾಡೆಲ್ ಆಗಿದ್ರು ನಮಗೆ. ದೇಶಕ್ಕೋಸ್ಕರ ತ್ಯಾಗ ಮಾಡೋದು. ಅವತ್ತು ಗಾಂಧಿ ಕರೆ ಕೊಟ್ಟು ದೇಶಕ್ಕೋಸ್ಕರ ತ್ಯಾಗ ಮಾಡಿ ಲಕ್ಷಾಂತರ ಜನ ಮಾಡಿದ್ರು. ಇವತ್ತು ಕೊಟ್ರೆ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲ ರಾಷ್ಟ್ರ ಪ್ರೇಮಿಗಳ ಕಾಲ ಆಗಿತ್ತು, ಸ್ವತಂತ್ರ ಹೋರಾಟಗಾರರ ಕಾಲ ಆಗಿತ್ತು.
ನಾ ದುರ್ದೈವ ಅಂತ ಹೇಳಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಅನ್ಫಾರ್ಚುನೇಟ್ಲಿ ರಿಚ್ ಮ್ಯಾನ್ ಹ್ಯಾಸ್ ಬಿಕಮ್ ಎ ರೋಲ್ ಮಾಡಲ್. ಒಬ್ಬ ಶ್ರೀಮಂತ ಮನುಷ್ಯ ಮಾದರಿ ಆಗ್ಬಿಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಮಾದರಿ ಆದ ತಕ್ಷಣ ಆ ಮಾದರಿ ಹಾಗೆ ಎಲ್ಲರೂ ಇರೋಕೆ ಹೋಗ್ತಾರೆ, ಅವರಂಗೆ ಆಗ್ಬೇಕು ಅಂತ. ಅದಕ್ಕೇನಾಯ್ತು ಈಗ? ಎವ್ರಿಬಡಿ ವಾಂಟ್ಸ್ ಟು ಬಿ ಆಸ್ ರಿಚ್ ಆಸ್ ಪಾಸಿಬಲ್, ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್, ಅಂಡ್ ದ ಗ್ರೇಟೆಸ್ಟ್ ಟ್ರಾಜಿಡಿ ಇಸ್ ಅಟ್ ಎನಿ ಕಾಸ್ಟ್. ಹೇಗಾದ್ರೂ ದುಡ್ಡು ಮಾಡಬೇಕು, ಸಾಧ್ಯ ಇದ್ದಷ್ಟು ಹೆಚ್ಚು ಮಾಡಬೇಕು, ಮತ್ತು ಹೇಗಾದ್ರೂ ಮಾಡಬೇಕು. ಈ ಹೇಗಾದ್ರೂ ಮಾಡೋದಿದೆಯಲ್ಲ, at any cost. Please remember, if you want to make money at any cost, it is normally at the cost of values. ಮೌಲ್ಯಗಳ ಹಣ ಮಾಡೇ ಬರ್ಬೇಕಾದ್ರೆ, ಬೇರೆ ಹಾದಿ ಇಲ್ಲ. ಒಬ್ಬರು ಹಿರಿಯ ರಾಜಕಾರಣಿಗಳು, ಹೆಸರು ಹೇಳೋದು ಬೇಕಿಲ್ಲ ನನಗೆ, ಅವ್ರು ಕೇಳಿದ್ರು, ನಾನೇನ್ ತಪ್ಪು ಮಾಡಿದೆ? ದುಡ್ಡು ಗಳಿಸಿದೆ, ನಾನು 16,000 ಕೋಟಿ ಗಳಿಸಿದ್ದೇನೆ ಅಂದ್ರು. ಅವ್ರು ಹೇಳಿದ್ರು, 15 ವರ್ಷದಿಂದ ನನ್ನ ಕಡೆ ಏನೂ ಇರಲಿಲ್ಲ, ಒಂದು ಪೈಸಾ ದುಡ್ಡು ಇರಲಿಲ್ಲ ಅಂತ. ಹೇಳಿದೆ, ನನ್ನ ಅಭಿಪ್ರಾಯ ಕೇಳೋದಾದ್ರೆ 0 ಇಂದ 10,000 ಕೋಟಿ 10 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಬೇಜಾರಾಯ್ತು ಅವ್ರಿಗೆ. ಅಲ್ಲ ಸರ್, ಬಿಸಿನೆಸ್ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ತದಲ್ಲ, ಇದು ಆ ಕಡೆ ಈ ಕಡೆ ಆದ್ರಲ್ಲ, ಹಡಗು ಗುಣಿಸಿದಾಗಲೇ ಆಗೋದು. ಕಾರಣ ಇಷ್ಟೇನೆ, ನನಗೆ ಹೇಗಾದ್ರೂ ದುಡ್ಡು ಮಾಡ್ಬೇಕು ಅಂದಾಗ ನಾನು ಯಾವ್ದು ಸರಿ ಯಾವ್ದು ತಪ್ಪು ನೋಡಕ್ ಹೋಗೋದಿಲ್ಲ. ದುರ್ದೈವ ಅಂದ್ರೆ ಇವರೆಲ್ಲ ಶಿಕ್ಷಣ ಪಡ್ಕೊಂಡವ್ರೆ. ಅಂದ್ರೆ ನನ್ನ ಶಿಕ್ಷಣ ಏನ್ ಕಲಿಸ್ತು? ನನಗೆ ಏನನ್ನು ಕಲಿಸ್ತು ಅಂದ್ರೆ ಸಾಧ್ಯ ಇದ್ದಷ್ಟು ಬೇಗ ದುಡ್ಡು ಮಾಡಿ ಗಳಿಸ್ಬೇಕು. ಆದ್ರೆ ಒಂದ್ ಮಾತು ನಾನು ಹೇಳ್ಬೇಕು ಸ್ನೇಹಿತರೆ, ಈ ಮಾದರಿಗಳು ಚೇಂಜ್ ಆಗ್ತಾ ಇರ್ತವೆ. ಥ್ಯಾಂಕ್ ಗಾಡ್, ನೋ ಮಾಡೆಲ್ ಇಸ್ ಪರ್ಮನೆಂಟ್. ಯಾವ ಮಾಡೆಲ್ ಪರ್ಮನೆಂಟ್ ಆಗಿಲ್ಲ. ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡೋದಾದ್ರೆ, ದೂರದರ್ಶನ ನೋಡೋದಾದ್ರೆ, ಈ ಮಾಡೆಲ್ ಕೂಡ ಬದಲಾಗ್ತಾ ಇದೆ. ಈ ಹಣ ಶ್ರೀಮಂತ ಮಾಡೆಲ್ ಇತ್ತಲ್ಲ, ಆ ಮಾಡೆಲ್ ಕೂಡ ಹೋಗುತ್ತೆ. ನಾವ್ ಈಗ ಬದುಕಿದ್ದೀವಿ ಅಷ್ಟೇನೆ. ಇನ್ನೊಂದು 25 ವರ್ಷ ಹೋಗ್ಲಿ, ಹಣಕ್ಕೆ ಜಾಸ್ತಿ ಬೆಲೆ ಬರೋಲ್ಲ. ಮಾದರಿ ಚೇಂಜ್ ಆಗೇ ಆಗ್ತದೆ. ಯಾವ ಮಾದರಿ ಬರ್ತದೆ ಗೊತ್ತಿಲ್ಲ ನನಗೆ. ಮೌಲ್ಯಗಳ ಮಾದರಿ ಬಂದ್ರೂ ಬರ್ಬೋದು.